ಸೊರಬ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಉಪವಾಸ ಸತ್ಯಾಗ್ರಹ. ಕೇಂದ್ರ ಸರ್ಕಾರದ ನೀತಿ ಖಂಡಿಸಿ ಕಾಂಗ್ರೆಸ್ ಪಕ್ಷದಿಂದ ನರೇಗಾ ಬಚಾವ್ ಸತ್ಯಾಗ್ರಹ. ಹೌದು, ಕೇಂದ್ರ ಸರ್ಕಾರದ ನೀತಿಯನ್ನ ಖಂಡಿಸಿ ಸೊರಬ ಬ್ಲಾಕ್ ಕಾಂಗ್ರೆಸ್ನಿಂದ ಸೊರಬ ಗಾಂಧಿ ಪಾರ್ಕ್ನಲ್ಲಿ ನರೇಗಾ ಬಚಾವೋ ಎಂಬ ಶಾಂತಿಯುತವಾದ ಉಪವಾಸ ಸತ್ಯಾಗ್ರಹವನ್ನ ನಡೆಸಲಾಯಿತು. ಯುಪಿಐ ಸರ್ಕಾರದ ಮಹತ್ವಾಕಾಂಕ್ಷೆಯ ನರೇಗಾ ಯೋಜನೆಯ ಹೆಸರನ್ನ ಬದಲಾಯಿಸುವುದನ್ನ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಖಂಡಿಸಿದ್ದಾರೆ. ಈಗಿನ ಎನ್ಡಿಎ ಸರ್ಕಾರವು ದ್ವೇಷದ ರಾಜಕಾರಣ ಮಾಡುತ್ತಿದೆ ಎಂಬುದು ಕಾಂಗ್ರೆಸ್ ಕಾರ್ಯಕರ್ತರ ಆರೋಪವಾಗಿದೆ. ಇಂದಿನ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ರವರ ಅವಧಿಯಲ್ಲಿ ಬಡವರಿಗೆ ಕೆಲಸ ಕೊಡುವುದರ ನಿಟ್ಟಿನಲ್ಲಿ ಹಾಗೂ ಅವರಿಗೆ ಸ್ಥಳದಲ್ಲೇ ಅವರ ವೇತನವನ್ನ ಕೊಡುವಂತಹ ಕೆಲಸ ನಿರಂತರವಾಗಿ ನಡೆಯುತ್ತಿತ್ತು. ಈ ಕೆಲಸಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಡಲಾಗಿತ್ತು. ಈಗಿನ ಬಿಜೆಪಿ ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬದಲಾಯಿಸಿ ವಿಬಿ ಗ್ರಾಮ್ಜಿ ಎಂಬ ಹೆಸರನ್ನ ಬದಲಾವಣೆ ಮಾಡಿರುವುದನ್ನ ಖಂಡಿಸಲಾಗಿದೆ. ಈ ವಿಚಾರವಾಗಿ ಸೊರಬ ಕಾಂಗ್ರೆಸ್ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಆದೇಶದ ಮೇರೆಗೆ ಇಂದು ನಮ್ಮ ಸೊರಬ ತಾಲೂಕಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯ ಕೆಳಗೆ ನಾವೆಲ್ಲ ಸೊರಬ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿಕೊಂಡು ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದೇವೆ. ಇದರ ಉದ್ದೇಶ ಇಷ್ಟೇ. ಹಿಂದೆ 2005 ಇಸ್ವಿಯಲ್ಲಿ ಮನಮೋಹನ್ ಸಿಂಗ್ ಅವರು ಈ ಹಳ್ಳಿಗಾಡಿನ ಜನ ಎಲ್ಲ ಗೂಳಿ ಹೋಗುವುದು, ದುಡಿಮೆಗಾಗಿ ಊರು ಬಿಟ್ಟು ಎಷ್ಟೆಷ್ಟೋ ದೂರ ಹೋಗ್ತಿದ್ರು. ಅದನ್ನೆಲ್ಲ ಮನವರಿಕೆ ಮಾಡಿಕೊಂಡು ಈ ಯೋಜನೆಯನ್ನು ಜಾರಿಗೆ ತಂದು ಇದರಿಂದ ಹಳ್ಳಿಗಾಡಿನಲ್ಲಿದ್ದಂತ ಎಲ್ಲ ರೈತರಿಗೂ ಎಲ್ಲ ಕೂಲಿಕಾರರಿಗೂ ಬಹಳ ಅನುಕೂಲ ಆಗಿತ್ತು. ಈ ಯೋಜನೆಯನ್ನು ಬಣ್ಣ ಹಚ್ಚಿ ಇವತ್ತು ಬಿಜೆಪಿ ಸರ್ಕಾರದವರು ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ನಾಶ ಮಾಡುವ ಉದ್ದೇಶಕ್ಕೋಸ್ಕರ ಇವತ್ತು ಏನೇ ಬೇರೆ ಶ್ರೀರಾಮನ ಹೆಸರಿನ ಮೇಲೆ ಇದನ್ನು ಮಾಡಬೇಕು ಅಂತ ಮಾಡಕತ್ತಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ನಮಗೆ ಸ್ವತಂತ್ರ ತಂದು ಕೊಟ್ಟಂತಹ ಮಹಾಪಿತಾಮಹ. ಪ್ರತಿ ವರ್ಷ ಅವರ ಹೆಸರನ್ನು ನಾವು ಪೂಜಿಸುತ್ತೇವೆ ಅಂತ. ಹಾಗಾಗಿ ಇದರ ವಿರುದ್ಧವಾಗಿ ನಾವು ಇಡೀ ನಮ್ಮ ದೇಶಾದ್ಯಂತ ಹೋರಾಟ ಮಾಡುವುದರ ಜೊತೆಗೆ ಉಪವಾಸ ಸತ್ಯಾಗ್ರಹ ಮಾಡಿ ನಮ್ಮ ಹೋರಾಟವನ್ನು ಮುಂದೆ ಬೆಳೆಸ್ತಾ ಇದ್ದೇವೆ. ತಕ್ಷಣ ಈ ಕಾನೂನನ್ನು ವಾಪಸ್ ತಗೊಂಡು ಹಿಂದೆ ಇದ್ದಂತ ನರೇಗಾ ಯೋಜನೆಯನ್ನ ಮುಂದುವರಿಸಬೇಕು ಅಂತೇಳಿ ನಾ ಕೇಳ್ಕೊಳ್ತಾ ಇದ್ದೇನೆ. ನರೇಗಾ ಯೋಜನೆ ನರೇಂದ್ರ ಮೋದಿ ಅವರ ಒಂದು ದುರಾಡಳಿತದಿಂದ ಅಸ್ಥಿರ ಆಗ್ತಿದೆ. ಅವತ್ತಿನ ಏನು ಮನಮೋಹನ್ ಸಿಂಗ್ ನೇತೃತ್ವದ ನಮ್ಮ ಯುಪಿಎ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆಗಿತ್ತದು. ಅದು ಈ ದೇಶದ ಒಂದು ಭದ್ರ ಬುನಾದಿಗೆ ಒಂದು ಕಾರಣ ಆಗಿತ್ತು. ಏನು ಮಹಾತ್ಮ ಗಾಂಧೀಜಿ ಕಂಡಿದ್ರು, ನಮ್ಮ ದೇಶ ರಾಮರಾಜ್ಯ ಆಗ್ಬೇಕು ಅನ್ನೋ ಒಂದು ಕನಸನ್ನು ಕಂಡಿದ್ರು. ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನ ರೂಪಿಸಿದ್ರು ಅವತ್ತಿನ ಸರ್ಕಾರಗಳು. ಅವತ್ತಿನ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಅದನ್ನ ಅನುಷ್ಠಾನಕ್ಕೆ ತಂದಿತ್ತು. ಅದು ಬರೀ ಒಂದು ಕಾರ್ಯಕ್ರಮ ಆಗಿರ್ಲಿಲ್ಲ, ಅದೊಂದು ಕಾಯ್ದೆ ಆಗಿತ್ತು. ಆ ಕಾಯ್ದೆಯಿಂದ ದೇಶದ ಆ ಗ್ರಾಮಕ್ಕೆ ಕೆಲಸ ಆಗ್ಬೇಕು, ಆ ಗ್ರಾಮದ ಜನಗಳಿಗೆ ಕೂಲಿ ಸಿಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಕಾರ್ಯಕ್ರಮ ತಂದು, ಆ ಕಾರ್ಯಕ್ರಮ ವಿಶ್ವಸಂಸ್ಥೆಯಲ್ಲೂ ಕೂಡ ಅದನ್ನ ಹೊಗಳಿಕೆಗೆ ಕಾರಣ ಆಗಿತ್ತು. ಅಂತ ಕಾರ್ಯಕ್ರಮ ಇವತ್ತು ಈ ಹಿಂದಿನ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಅದನ್ನ ಅಸ್ಥಿರಗೊಳಿಸಲು ಮಾಡಿದೆ. ಇವಾಗಲೇ ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಅದನ್ನ ಅಸ್ಥಿರಗೊಳಿಸಿದೆ. ಅದಕ್ಕೆ ಏನು ವಿವಿ ಗ್ರಾಮ್ಜಿ ಅನ್ನೋದನ್ನ ಬಿವಿ ರಾಮ್ಜಿ ಅಂತೇಳಿ ಅದನ್ನ ಹೆಸರನ್ನ ಬದಲಾವಣೆ ಮಾಡಿ ಜನರಿಗೆ ಏನು ಮಂಕುಬೂದಿಯನ್ನ ಎರಚುವ ನಿಟ್ಟಿನಲ್ಲಿ ಆ ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಅದಕ್ಕೆ ದೇಶದ ಜನರಿಗೆ ಮೋಸ ಮಾಡುವ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಅದನ್ನ ಖಂಡಿಸಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇಡೀ ದೇಶವ್ಯಾಪಿ ಹೋರಾಟವನ್ನ ಕೈಗೆತ್ತಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಆ ಕಾಯ್ದೆ ತಿದ್ದುಪಡಿ ಅದೇನೇನು ಮತ್ತೆ ಹಿಂದೆ ಕಾಯ್ದೆ ಇತ್ತು ಆ ನಿಟ್ಟಿನಲ್ಲಿ ಬರುವವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ನಮ್ಮ ಕಾಂಗ್ರೆಸ್ ಪಕ್ಷ ಅದರ ನಿಟ್ಟಿನಲ್ಲಿ ಹೋರಾಟ ಮಾಡ್ತದೆ. ಈ ಪ್ರತಿಭಟನೆಯಲ್ಲಿ ಸೊರಬ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ರು. ವಿಜಯಗೌಳಿ, ನ್ಯೂಸ್ 12 ಕನ್ನಡ, ಸೊರಬ.